ನೆಕ್ಸ್ಟ್ ಏನು ನೆಕ್ಸ್ಟ್ ಏನಪ್ಪ, ಯಾಕಂದ್ರೆ ಒಂದು ವಾರದ ಡೆವಲಪ್ಮೆಂಟ್ಸ್ ಏನಾಗಿತ್ತು ನಿಮ್ ಗಮನಕ್ಕೆ ಬಂದ್ರೆ ನಿಮ್ಮಿಂದ ಜಾಸ್ತಿ ನಿಮ್ ಗಮನಕ್ಕೆ ಬರದಂತ ಇರೋಂತ ಜಾಸ್ತಿ ಕರ್ನಾಟಕ ಜನಕ್ಕೆ ಗೊತ್ತಾಗಿದೆ. ಅದೇ ಹೇಳಿದ್ನ ಸರ್, ಅವೆಲ್ಲ ಬ್ಯಾಡ್ ರೂಮರ್ಸ್. ದಯವಿಟ್ಟು ಸುಳ್ಳು ಮಾಹಿತಿ ಎಷ್ಟು ಬಂದಿದೆ 85% ಸುಳ್ಳು, ಒಂದು 15% ನಿಜ ಇದೆ. ಅದು ನಿಜವಾಗ್ಲೂ ಒಂದು 15% ಏನು ಅಂದ್ರೆ ಒಂದಿಷ್ಟು ನಾನು ಕ್ಲೋಸ್ ಆಗಿ ಮೂವ್ ಮಾಡ್ತೀನಿ ಅದು ನಿಜ, ಬಟ್ ಅದು ಅಫೇರ್ ತನಕ ಹೋಗುತ್ತೆ ಸುಳ್ಳು. ಆಮೇಲೆ ನಾನು ಗಲಾಟೆ ಮಾಡ್ತೀನಿ ನಿಜ, ಬಟ್ ದೊಡ್ಡ ಮಟ್ಟದಲ್ಲಿ ರಂಪ ಮಾಡಿ ಒಬ್ರು ನೆಮ್ಮದಿ ಹಾಳು ಮಾಡ್ತೀನಿ ಸುಳ್ಳು. ಒಂದಿಷ್ಟು ಮಾತಾಡೋದನ್ನ ಒಂದಿಷ್ಟು ಅಡ್ವಾಂಟೇಜ್ ತಗೋತಾ ಇದ್ರೆ ಅದು ಸುಳ್ಳು. ಸೊ ಬೇರೆಯವರು ತಗೊಳ್ತಾರೆ ಅಡ್ವಾಂಟೇಜ್ಗೆ ಒಂದಿಷ್ಟು ಬಲಿಯಾದೆ, ಅದಷ್ಟು ನಿಜ. ಯಾರೋ ಒಂದಿಷ್ಟು ಸ್ವಾರ್ಥಕ್ಕೆ ನನ್ನ ಬಳಸ್ಕೊಂಡಿದ್ದಾರೆ. ಸೊ ಅದನ್ನು ನೀವು ನೋಡಿದ್ರಿ ಅಂಡ್ ನಿಮ್ಗೆಲ್ಲ ಗೊತ್ತಾಗತ್ತಲ್ವ ಕನ್ನಡದ ಮಾಜಂತೆಗಳೇ. ಸೊ ಅದ್ರಲ್ಲಿ ಯಾರು ಪಬ್ಲಿಸಿಸ್ಟ್ ಏನು, ಸೊ ಅದನ್ನೆಲ್ಲ ಯಾಕೆ ಹಾಕ್ಬೇಕಾಯ್ತು ಗೊತ್ತಲ್ವ ನಿಮ್ಗೆ. ಒಂದಿಷ್ಟು ಮಾತು ವಿನಿಮಯ ಆಗಿರುತ್ತೆ ಅಂದಾಗ ಅದನ್ನಲ್ಲೇ ಮುಗಿಸ್ಕೋಬೋದಾಗಿತ್ತು. ಅದು ಬರ್ತಾ ಇದೆ ಅಂದಾಗ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಹೆಚ್ಚೇನು ಹೇಳಲ್ಲ ಸರ್ ನಾನು. ನೇರವಾಗಿ ನಿಮ್ಗೊಂದು ಪ್ರಶ್ನೆ. ನೇರವಾಗಿ ಹೇಳಿ ಸರ್. ನೀವು ಆಸ್ಪತ್ರೆಗೆ ಸೇರ್ಪಡೆ ಆದ್ಮೇಲೆ ಆಸ್ಪತ್ರೆಯಲ್ಲಿ ಒಂದಷ್ಟು ನೀವು ಅವಾಂತರಗಳನ್ನ ಮಾಡಿದ್ರಿ ಅನ್ನೋಂಥದ್ದು. ಐಸಿಯುನಲ್ಲಿ ಡಾಕ್ಟರ್ಗೆ ಸರ್ ದಯವಿಟ್ಟು ಒಂದು ರಿಕ್ವೆಸ್ಟ್, ಹಾನಿ ಮಾಡಿ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ನೆನ್ನೆ ಪೇಪರ್ ತೆಗೆದು ನೋಡಿ. ಅದಕ್ಕೆ ನೆನ್ನೆ ದಯವಿಟ್ಟು ಮತ್ಸೂದನ್ ಅಂತ ಡಾಕ್ಟರ್ ಕಿಮ್ಸ್ ಹಾಸ್ಪಿಟಲ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ ಒಂದು ಮಾತು ದಯವಿಟ್ಟು ಇವತ್ತಿನ ಪೇಪರ್ ತೆಗೆದು ನೋಡಿ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರಥಮ್ ನನ್ನ ಮಗಳಿಗೆ ನೀವಂದ್ರೆ ಇಷ್ಟ, ಒಂದು ಸೆಲ್ಫಿ ತಗೋತೀನಿ. ನಾನೇ ಎಲ್ಲ ಮೀಡಿಯಾದನ್ನ ಅವಾಯ್ಡ್ ಮಾಡಿದ್ದೀನಿ. ಸೊ ಸೆಲ್ಫಿ ತಗೋತೀನಿ. ಕಿಮ್ಸ್ನ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರು ಫೋಟೋ ತಗೊಂಡಿದ್ದಾರೆ. ಇದು ಒಂದು ಉತ್ತರ ಸಾಕು ನಿಮ್ ಪ್ರಶ್ನೆಗೆ ಅನ್ಕೋತೀನಿ. ನಾನೇನಾರು ಆ ಸ್ವಭಾವದವನಾಗಿದ್ರೆ ಅವ್ರು ಯಾರು ಅದು ತಗೋತಾ ಇರಲ್ಲ. ಪ್ರಥಮ್ ನನ್ನ ಮಗಳಿಗೆ ನೀವೊಂದ್ರೆ ಇಷ್ಟ, ಒಂದು ಫೋಟೋ ತಗೋತೀನಿ ಅಂತ ತಗೊಂಡು ನಾನೇ ಎಲ್ಲ ಫೋಟೋ ಅವಾಯ್ಡ್ ಮಾಡಿದ್ದೀನಿ ಪ್ರಥಮ್, ಎಲ್ಲರ ಜೊತೆ ನೀವು ತಗೋಬಾರ್ದು ಅಂತ. ಸೊ ಅವ್ರು ಅದನ್ನ ಹೇಳಿದಾಗ ಹೆಮ್ಮೆ ಅನ್ಸುತ್ತೆ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ಈಗ ನಟಿ ಸಂಜನಾ ಜೊತೆ ಕೇಳುವಂತ ರೂಮರ್ ಸರ್, ಅದೇ ಹೇಳಿದ್ನಲ್ಲ, ಸಂಜನಾ ಜೊತೆ ಹೊಸ ಶೋ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಸ್ನೇಹ ಸಲಿಗೆ ಇದೆ ನನಗೆ. ಯಾಕೆಂದ್ರೆ ನಮ್ಮಿಬ್ರು ಈಗೋ ಇಂದ ಶೋ ಹಾಳಾಗ್ಬಾರ್ದು ಸರ್. ಸರ್ ಈಗ ಒಂದು ಕೆಲಸ ಮಾಡಿ, ಈಗ ನಿಮ್ ಜೊತೆ ಇಷ್ಟ ಇಲ್ಲ, ಈಗ ಕೆಲಸ ಮಾಡ್ಬೇಕು ಅಂದಾಗ ಇಷ್ಟ ಇರ್ಲಿ ಮಾತಾಡ್ಕೊಂಡ್ಬಿಡ್ಬೇಕು. ಗುರು ನಿನ್ನ ಜಗಳ ಏನೇ ಇರ್ಲಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ, ಕೆಲಸ ಮಾಡೋಣ ಬಾ ಗುರು ಮಾತಾಡ್ಕೊಂಡ್ಬಿಟ್ರೆ ಕೆಲಸ ಆಗುತ್ತದು. ಇಬ್ರು ಈಗ ಇಟ್ಕೊಂಡ್ರೆ, ಇಬ್ರು ಆಟಿಟ್ಯೂಡ್ ಇಟ್ಕೊಂಡ್ರೆ, ಅದಕ್ಕೆ ಅವತ್ತು ಕರೆದು ಬಂದು ಮಾತಾಡಿದೆ. ಆ ಮಾತಾಡ್ದಿನ ಕರ್ನಾಟಕದ ಪುರುಷೋತ್ತಮರೊಬ್ರು ಸರ್ವಶ್ರೇಷ್ಠ ನಟರು ಹುಡ್ತಬ್ಬ ಆಯ್ತು. ಆ ಹುಡ್ತಬ್ಬಕ್ಕೆ ನಾ ಪ್ರತಿ ವರ್ಷ ವಿಶ್ ಮಾಡಕ್ ಹೋಗ್ತಾ ಇದ್ದೆ, ವಿಶ್ ಮಾಡಿ ಬಂದೆ. ಆ ದಿನ ಒಂದು ಗಾಸಿಪ್ ಉಟ್ಕೊಂಡ್ಬಿಡ್ತು. ಸರ್ ಈಗ ನನ್ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಈಗ ನಿಮ್ ಬಾಯಲ್ಲೇ ಈಗ ನೀವೇ ಹೇಳ್ಬೇಕು, ಈಗ ಸತ್ಯ ಹೇಳ್ಬೇಕು. ಈಗ ಇಷ್ಟೋ ತನಕ ನಾನ್ ಸತ್ಯ ಹೇಳಿದ್ದು ಅಥವಾ ಹೇಳೋ ಪ್ರಯತ್ನ ಮಾಡಿದ್ದಾಯ್ತು, ಈಗ ನೀವು ಸತ್ಯ ಹೇಳ್ಬೇಕು ಸರ್. ಎಲ್ಲಾ ಕಡೆ ಹುಟ್ಕೊಂಡಿರೋದೇನು, ಆ ಹುಡ್ತಬ್ಬದ ದಿನ ಹೋದ್ಮೇಲೆ ನೈಟ್ ಎಲ್ಲೋ ಒಂದ್ ಕಡೆ ಬೇರೆ ಕಡೆ, ಹೌದಲ್ವಾ ಸರ್? ಮಾರ್ಚ್ 16 ಇತ್ತಾನ ನಡೆದಿದ್ದು ಹುಡ್ತಬ್ಬದ ಹಿಂದೊಂದ್ ದಿನ. ಮಾರ್ಚ್ 16ರಿಂದ ಏಪ್ರಿಲ್ 6 ತನಕ 20 ದಿನ. ಯಾಕೆ ಸರ್ ಈ ವಿಷಯ ಜೀವಂತವಾಗೇ ಬರಲ್ಲ? ಅದು ನಾವು ಬಿದ್ದಾಗ ಮಾತ್ರ, ನಾನು ಇಲ್ಲೇ ಇರೋಂಥ ಸಮಯದಲ್ಲಿ ಈ ಕ್ವಶನ್ ಹೆಂಗ್ ಉಟ್ಕೊಳುತ್ತೆ? ಆ 20 ದಿನ ಯಾಕೆ ಸರ್ ಸುಮ್ಮನಿತ್ತು ನ್ಯೂಸ್? ಈಗ ಆ ಪ್ರಶ್ನೆಗೆ ಉತ್ತರ ಕೊಡಿ ನೀವೀಗ. 20 ದಿನ ಏನಾಗಿತ್ತು ಆ ನ್ಯೂಸ್? ಎಲ್ಲಿತ್ತು ಆ ನ್ಯೂಸ್? ಅಂದ್ರೆ ನನಗೆ ಬಿದ್ದೋಗ್ಬಿಡ್ತೀನಿ ಹಾಸ್ಪಿಟಲ್ ಎಂದಾಗ ಏನು ನನ್ನ ಅನುಪಸ್ಥಿತಿಲಿ ಏನ್ ಬೇಕಾದ್ರೂ ಕ್ವಶನ್ ರೈಸ್ ಮಾಡ್ಬಿಡದ ಸರ್? ಮಾರ್ಚ್ 16ರಿಂದ ಏಪ್ರಿಲ್ 6 ತನಕ ಯಾಕೆ ಸರ್ ಈ ಪ್ರಶ್ನೆ ಹುಟ್ಟಲಿಲ್ಲ? ಈಗ ನಾನು ನಿಮ್ಮನ್ನ ಈ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಈಗ ನಿಮ್ ಸೈಡಿಂದ ಬಂದಿದ್ದ ಪ್ರಶ್ನೆ ಇದು, ಈಗ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಈಗ ಮಾರ್ಚ್ 16ರಿಂದ ಏಪ್ರಿಲ್ 6 ತನಕ ಈ ಪ್ರಶ್ನೆ ಯಾಕೆ ಹುಟ್ಕೊಳ್ಳ? ಅಲ್ಲ, ಯಾಕೆ ಅಷ್ಟು ದಿವಸ ಗ್ಯಾಪ್ ಆಗೋದಕ್ಕೆ ಕಾರಣ ಏನು ಅಂತ? ಅಲ್ಲ, ಅದ್ ನಡ್ದೇ ಇಲ್ಲ. ನಾನು ಹಳ್ಳಕ್ ಬಿದ್ನಲ್ಲ, ಹಳ್ಳಕ್ ಬಿದ್ದಾಗ ಅದು ಎಂದು ಸೊ ಎಲ್ಲರೂ ಸ್ವಯಂ ಘೋಷಿತವಾಗಿ ಮುಚ್ಚಾಕೋ ಪ್ರಯತ್ನ, ಅಂದ್ರೆ ನನ್ನನ್ನ ತುಳಿಯೋ ಪ್ರಯತ್ನ ಮಾಡಿದ್ದಕ್ಕೆ ನಿಮ್ಗೆ ಇಲ್ಲೇ ಉತ್ತರ. ಇಲ್ಲೇ ಇದ್ದೇನೆ. ಮಾರ್ಚ್ 16 ನಡೆದಿದ್ದು ಮಾರ್ಚ್ 18ನೇ ತಾರೀಕು ಪೇಪರ್ ಬರ್ತಾ ಇತ್ತು, 17ನೇ ತಾರೀಕು ನ್ಯೂಸ್ ಪೇಪರ್ ಬರ್ತಾ ಇತ್ತು, 19ನೇ ತಾರೀಕು ಟಿವಿಲಿ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಆಗ್ಲಿಲ್ಲ. ಏಪ್ರಿಲ್ 6 ತನಕಲೂ ಆಗಿಲ್ಲ. ಏಪ್ರಿಲ್ 6 ನಂದೊಂದು ಕಾಂಟ್ರವರ್ಸಿ ಏನೋ ಒಂದು ಇದಾಯ್ತು, ಸಣ್ಣ ಗಂಟನೆ. ಎಲ್ಲಾನು ಸೇರಿಸಿ ಪ್ರಥಮ್ನ ಮುಚ್ಚಿಬಿಡೋಣ, ವ್ಯವಸ್ಥಿತವಾಗಿ ಸಂಚು ಅಂತಾರಲ್ಲ ಅದೇ ಇದಾಯ್ತು. ಹಂಗಂದ್ರೆ ಕನ್ನಡ ಇಂಡಸ್ಟ್ರಿಲಿ ಪ್ರಥಮ್ ವಿರುದ್ಧ ಏನಾದ್ರು ನೀವೇ ಹೇಳ್ದಂಗೆ ವ್ಯವಸ್ಥಿತ ಸಂಚು ಇಂಡಸ್ಟ್ರಿಲಿ ಇಲ್ಲ ಸರ್. ದಯವಿಟ್ಟು ಇಂಡಸ್ಟ್ರಿಲಿ ಇರಲ್ಲ ತುಂಬಾ ಶ್ರೇಷ್ಠ ಜನಗಳು, ಇಂಡಸ್ಟ್ರಿಗೆ ಹೋಗ್ಲೇಬೇಡಿ. ಇಲ್ಲಿರೋ ಸಂಕುಚಿತ ಚಿಲ್ಲರೆ ಜನಗಳು ಒಂದು 4-5 ಜನ ಮಾಡಿರೋದು. ದಯವಿಟ್ಟು ಸರ್ ಯಾಕೆ ಬೇಕು ಅವ್ರ ಹೆಸರಿಗೆ ಹೇಳಿ, ಅವ್ರಿಗೆ ಯಾಕೆ ಇನ್ನೊಂದಿಷ್ಟು ಪಬ್ಲಿಸಿಟಿ ಕೊಡ್ಲಿ? ನಾನು ವೈ ಶುಡ್ ಐ? ನಾನು ಯಾಕೆ ಅವ್ರ ಹೆಸರು ಪಬ್ಲಿಸಿಟಿ ಕೊಡ್ಲಿ? ಈಗ ನಾನು ಹೆಸರು ಹೇಳಿ ಆ ಹೆಸರಿಗೆ ಯಾಕೆ ಮಹತ್ವ ತುಂಬಲಿ? ನಿಮ್ಗೆ ಗೊತ್ತಿದೆ ಅಲ್ವಾ ಯಾರು ಅಡ್ವಾಂಟೇಜ್ ತಗೊಂಡ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರ ಹೆಸರು ಹೇಳಿ ಈ ಕ್ಷಣಕ್ಕೂ ಅವ್ರಿಗೆ ಮಹತ್ವ ಕೊಡ್ಲಾ ನಾನು? ಮತ್ತೆ ದಡ್ಡತನ ನಮ್ಮ ಪ್ರದರ್ಶನ ಮಾಡ್ತೀನಿ ಅಂತ ಅನ್ಸುತ್ತಾ? ನೆವರ್ ಮಾಡಲ್ಲ ಸರ್, ಬೇಡ. ಅವ್ರ ವಿಷಯ ಬೇಡ. ಗೊತ್ತಿದೆ ನಿಮ್ಗೆ ಸರ್. ಒಂದು ವಿಷಯ ಏನೋ ಚರ್ಚೆ ನಡೀತು, ಜಗಳ ನಡೀತು ಅಂದಾಗ ಯಾವಾಗ ಅದು ಮೀಡಿಯಾ ಕಡೆಗೆ ಬಂತು ಅಲ್ಲೇ ಅರ್ಥ ಮಾಡ್ಕೋಬೇಕು. ಈಗ ಪ್ರಥಮ್ ಪೀಕ್ ಅಲ್ಲಿದ್ದಾನೆ, ಅದನ್ನ ಡ್ಯಾಮೇಜ್ ಮಾಡೋಕೆ ತಮ್ಮ ಪಬ್ಲಿಸಿಟಿ ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನ ಅಂತ ನಿಮಗೂ ಗೊತ್ತದು, ನಾನು ಹೇಳ್ಕೊಡುವಂಥದ್ದಲ್ಲ. ಸೊ ಈ ಹಂತದಲ್ಲಿ ನಾನು ಯಾಕೆ ಆ ಹೆಸರು ಹೇಳ್ಬಿಟ್ಟು ಅವರು ಬಿಲ್ಡಪ್ ಕೊಡ್ಲಿ? ವೈ ಶುಡ್ ಐ?
ಸೊ ನಿಮ್ಮನ್ನ ಕಾಲೆಳೆಯೋ ಪ್ರಯತ್ನ ಎಲ್ಲ ಒಂದ್ ರೀತಿ ಒಂದ್ ಕಡೆ ಆಗ್ತಾ ಇದೆ. ಒಂದು ವರ್ಗ, ಬಟ್ ಇಂಡಸ್ಟ್ರಿ ಅವ್ರು ಮಾಡಿಲ್ಲ ಸರ್. ಇಂಡಸ್ಟ್ರಿ ಅವ್ರಿಗೆ ಯಾರಿಗೋದ್ ಬೇಕಿಲ್ಲ. ಅದೇನು ಸರ್, ನಾನು ಇದು ದೊಡ್ಡ ಇವನು ಅನ್ಕೊಂಡು ಸರ್ ನಾನು ಹೇಳ್ತಾರೆ. ನಾನ್ ಸಣ್ಣ ಆಟ ಆಡೋ ಹುಡುಗ, ಜವಾಬ್ದಾರಿನೇ ಇಲ್ದೇ ಇರೋಂಥ ಒಬ್ಬ ಹುಡುಗ. ಸೊ ಒಂದಿಷ್ಟು ಸಮಾಜ ಪರ ಕಳಕಳಿ ಇದೆ, ಅದ್ ನಿಜ, ಬಟ್ ಜವಾಬ್ದಾರಿ ಇಲ್ದೇ ಇರೋಂಥ ಹುಡುಗ. ಹಾಗನ್ಬಿಟ್ಟು ನನ್ನನ್ನು ಇಂಡಸ್ಟ್ರಿ ಅವ್ರು ಯಾರು ತುಳಿದಿಲ್ಲ, ಯಾರಿಂದಲೂ ತೊಂದರೆ ಆಯ್ತು ಸರ್. ಎಲ್ಲರೂ ನಮ್ಮ ಇಂಡಸ್ಟ್ರಿ ಅವ್ರಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಕನ್ನಡ ಕಲಾ ಸೇವೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಾನ್ ಫ್ಯಾನು ಅಂತ. ನಾನು ಯಾರಿಗೆ ಫ್ಯಾನ್ ಆಗಿದ್ದೀನಿ ಅವ್ರು ನಂಗೆ ತುಳಿತಾರ? ಹೇಳಿದ್ನಲ್ಲ, ಎಲ್ಲರೂ ಯಾರು ನಟರು ಯಾರಿದ್ದಾರೆ, ಸಣ್ಣ ಪಾತ್ರ ಜೂನಿಯರ್ ಆರ್ಟಿಸ್ಟ್ ಕೂಡ ಫ್ಯಾನ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅವರೆಲ್ಲ ಕಲಾ ಸೇವೆ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ಹಿಸ್ ಫ್ಯಾನ್. ಸೊ ದೆನ್ ಅವ್ರು ಯಾಕೆ ನಾನು ತುಳಿತಾರೆ? ಒಂದಿಷ್ಟು ವ್ಯವಸ್ಥಿತ ಸಂಕುಚಿ ಮನಸ್ಥಿತಿ ಇರುತ್ತಲ್ಲ. ನನ್ನ ಸ್ಪೀಡ್ ಗ್ರೋತ್ ಇರ್ಬೋದು, ಕೆಲವ್ರಿಗೆ ಆಗದೆ ಇರೋದು ಇರುತ್ತಲ್ವ. ಎಲ್ಲಾನು ಇಷ್ಟ ಸರ್. ನಿಮ್ಗೆ ಅದೇ ಹೇಳಿದೆ, ನಿಮ್ ಕಲ್ಲಂಗಡಿ ಇಷ್ಟ, ನಂಗೆ ಸೇಬ್ ಇಷ್ಟ. ನೀವು ಇಷ್ಟಪಡ್ತೀರಿ, ನಾನು ಅದು ಇಷ್ಟಪಡಕ್ಕಾಗಲ್ಲ ಸರ್. ಅಭಿರುಚಿಗಳು ಮನುಷ್ಯನಿಂದ ಮನುಷ್ಯನಿಗೆ, ವ್ಯಕ್ತಿಯಿಂದ ವ್ಯಕ್ತಿತ್ವಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು, ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ವಿವಾದಕ್ಕೆ ತೆರೆ ಎಳಿರಿ. ಸಾಮಾಜಿಕ ಮುಖವಾಗಿ ಮಾಡ್ತಾ ಇರೋಂಥ ಒಂದಿಷ್ಟು ಒಳ್ಳೆ ಕೆಲಸ ನಾನೇನಾದ್ರೂ ಮಾಡಿದ್ರೆ ಅದಕ್ಕೊಂಚೂರು ಕೈ ಹಿಡಿರಿ. ನಾನು ಮಾಡಿದ್ರೆ ಕೈ ಹಿಡೀರಿ. ಇದು ಈ ಹೊತ್ತಿನ ವಿಶೇಷ. ಹಳ್ಳಿ ಹೈದ ಪ್ರಥಮ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.